ಆಳ್ಬೇಡಮ್ಮ, ನಿನ್ ಪ್ರಾಣ ಉದ್ದಕ್ಕೋಸ್ಕರ ಕಾಲ್ ತೆಗಿಲೇಬೇಕಾಯ್ತಂತೆ. ಡಾಕ್ಟರ್ ಹೇಳಿದ್ರು. ಕಾಲ್ ಹೋಯ್ತು ಅಂತ ನಾನು ಅಳ್ತಾ ಇಲ್ಲ, ಇನ್ನೂ ಬದುಕಿದೀನಲ್ಲ ಅಂತ ಅಳ್ತಾ ಇದ್ದೀನಿ. ತಪ್ಪಮ್ಮ, ತಪ್ಪು. ಆ ರೀತಿ ಹೇಳ್ಬಾರ್ದು. ಪ್ರಾಣಕ್ಕಿಂತ ಹೆಚ್ಚಾದ ಏನಿದೆ ಈ ಪ್ರಪಂಚದಾಗೆ. ನೀನ್ ಕಾಣದೆ ನಿಮ್ ಮನೆಯವ್ರು ಎಷ್ಟು ಗಾಬರಿ ಆಗಿದಾರೋ ಏನೋ. ನಾನು ಹೋಗಿ ಅವ್ರಿಗೆ ಹೇಳ್ಬರ್ತೀನಿ. ಎಲ್ಲಿದೆ ಮನೆ? ನನಗೆ ಯಾರು ಇಲ್ಲ, ಈಗ ನನಗೆ ಯಾರು ಇಲ್ಲ. ನಾನೊಬ್ಳ ಅನಾಥೆ. ಅನಾಥೇನ? ನೋಡು, ಸುಳ್ಳು ಹೇಳ್ಬೇಡಮ್ಮ. ನಿಜವಾಗ್ಲೂ ನಾನು ಅನಾಥೆ, ನನಗೆ ಯಾರು ಇಲ್ಲ. ನಾನು ಅನಾಥೆ. ಯಾಕಮ್ಮ ಹಂಗೆ ಹೇಳ್ತೀಯ? ನಾನಿದ್ದೀನಿ, ನನ್ ಮನೆ ಕರ್ಕೊಂಡು ಹೋಗ್ತೀನಿ. ಇಷ್ಟು ದಿವಸ ನನಗೋಸ್ಕರ ತಗೊಂಡಿದ್ ತೊಂದ್ರೆ ಸಾಲದು ಅಂತ ಈಗ ಈ ಕುಂಟಿನ ನಿಮ್ಮನೆ ಕರ್ಕೊಂಡು ಹೋಗ್ತೀರಾ? ನೋಡಮ್ಮ, ಮಗಳನ್ನ ನೋಡ್ಬೇಕು ಅನ್ನೋ ಆಸೆಯಿಂದ ಬೆಂಗಳೂರಿನಿಂದ ಮುಂಬೈಗೆ ಬಂದೆ. ಆದ್ರೆ ನೋಡಿದ್ದು ಮಗಳನ್ನಲ್ಲ, ಅವ್ರ ಹಣನ. ನನ್ನ ಅಳಿಯ ಚೆನ್ನಾಗಿ ಸಂಪಾದನೆ ಮಾಡ್ಬೇಕು ಅಂತ ಮಗನ್ ಕರ್ಕೊಂಡು ಮುಂಬೈಗೆ ಬಂದ. ಒಬ್ಬ ಸಾಹುಕಾರನ ಹತ್ರ ಕೆಲ್ಸಕ್ಕಿತ್ತ. ಆ ಹಾಳ ಸಾಹುಕಾರ ನನ್ನ ಅಳಿಯ ಮನೆಯಲ್ಲಿ ಸಮಯ ನೋಡಿ ನನ್ನ ಮಗನ್ ಕೆಡಿಸ್ಬಿಟ್ಟ. ಅವಳ ಅವಮಾನ ಸಹಿಸಲಾರ್ದೆ ನೇಣು ಹಾಕೊಂಡು ಸತ್ತೋದಮ್ಮ. ಅಪ್ಪಯ್ಯ, ಅಳ್ಬೇಡಿ ಅಪ್ಪಯ್ಯ, ನಾನು ನಿಮ್ಮ ಮನೆಗೆ ಬರ್ತೀನಿ. ಇನ್ಮೇಲಿಂದ ನಾನೇ ನಿಮ್ಮ ಮಗಳು. ಅಮ್ಮ, ಹೌದಪ್ಪಯ್ಯ. ಅಪ್ಪಯ್ಯ, ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ ಡಾಕ್ಟ್ರೆ. ಗುಡ್, ವೆರಿ ಗುಡ್. ಡಾಕ್ಟ್ರೆ, ಊರಿಗೆ ಕರ್ಕೊಂಡು ಹೋಗ್ಬೋದಾ? ಊರಿಗೂ ಎಲ್ಲ ವಾಸಿ ಆಗಿದೆ, ಕರ್ಕೊಂಡು ಹೋಗ್ಬೋದು. ಯಾವ ಊರು ನಿಮ್ದು? ಬೆಂಗಳೂರು. ಬೆಂಗಳೂರ? ನಮ್ಮೂರ್ನವರೇ. ನಾನು ಬಾಂಬೆಗೆ ಬಂದು 20 ವರ್ಷ ಆಯ್ತು, ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದೀನಿ. ಹೌದೇ? ನಿಮ್ಮಿಂದ ಒಂದು ಉಪಕಾರ ಆಗ್ಬೇಕಲ್ಲ. ಏನಮ್ಮ? ನನ್ನ ಜೊತೆ ಬಂದ ಫ್ರೆಂಡ್ಸು ನನ್ನ ನಂಬಿಸಿ ಮೋಸ್ತಲ್ ಒಂದು ಮನೆ ಕರ್ಕೊಂಡು, ಅದೊಂದು ವಿಚಾರದ ಮನೆ. ಅಲ್ಲಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನದಲ್ಲಿ ನಾನೇನೋ ನನ್ನ ಕಾಲನ್ನ ಕಳ್ಕೊಂಡ್ಬಿಟ್ಟೆ. ಆ ಮನೆಯಲ್ಲಿ ಇನ್ನೂ ತುಂಬಾ ಜನ ಹುಡುಗಿರಿದ್ದಾರೆ ಡಾಕ್ಟ್ರೆ. ತಪ್ಪಿಸ್ಕೊಳ್ಳೋಕ್ಕಾಗದೆ ಆ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಹೇಗಾದ್ರೂ ಮಾಡೋರ್ನೆಲ್ಲ ಕಾಪಾಡಿ ಡಾಕ್ಟ್ರೆ. ಇಂಥ ವಿಷಯ ಪ್ರತಿನಿತ್ಯ ಪೇಪರ್ನಲ್ಲಿ ಬರ್ತಾನೆ ಇರುತ್ತಮ್ಮ. ನಾನು ಓದ್ತಾನೆ ಇರ್ತೀನಿ. ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ರ ಮನೆ ರೈಡ್ ಮಾಡಿಸ್ಬೇಕು. ಆ ಮನೆ ಎಲ್ಲಿದೆ? ಅಡ್ರೆಸ್ ಹೇಳ್ತೀಯಾ? ಅಡ್ರೆಸ್ ಏನ್ ಡಾಕ್ಟ್ರೆ? ನಾನೇ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ. ವೆರಿ ಗುಡ್. ನಾನು ಈಗಲೇ ಪೊಲೀಸ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ.